ಅಂತ ಸೊಪ್ಪಿನ ಹುಳಿ ಮಾಡಿದ್ದೀನಿ. ರುಚಿ ನೋಡಿ ಹೇಗಾಗಿದೆ ಅಂತ ಹೇಳ್ತೀರಾ? ಅಯ್ಯೋ ಪಾಪಿ, ಈ ಅಧರ್ಮದ ಕೆಲಸ ನನ್ನ ಕೈಲಾಗಲ್ಲ. ಗಂಡಸರು ಊಟ ಮಾಡಕ್ ಮುಂಚೆ ನಾವು ರುಚಿ ನೋಡಿದ್ರೆ ಪಾಪ ಬರುತ್ತೆ. ಅಮ್ಮ, ನಿಮ್ನೊಂದು ಪ್ರಶ್ನೆ ಕೇಳ್ತೀನಿ. ಅಲ್ಲ, ಗಂಡಸ್ರಿಗೆ ಈಗ ರುಚಿ ನೋಡದೆ ಬಡಿಸ್ತೀವಿ ಅಂತ ಇಟ್ಕೊಳ್ಳಿ, ಅಡ್ಗೆ ಹಳ್ಸೋಗಿದ್ರೆ ಆಗ ನಮಗ್ ಪಾಪ ಸುತ್ಕೊಳಲ್ವಾ? ಈ ವಟ ವಟ ಅನ್ನೋದನ್ನ ಸ್ವಲ್ಪ ನಿಲ್ಲಿಸ್ತೀಯಾ? ಇನ್ನೊಬ್ಳು ಎಲ್ಲಿ? ಶ್ರಾವಣಿ, ಅಮ್ಮ ಬಂದೆ. ಹೋಟೆಲಲ್ಲೆಲ್ಲ ರುಚಿ ನೋಡೇ ಬಡ್ಸೋದು, ಅದು ಪರವಾಗಿಲ್ವಾ? ಅದೇ ಮತ್ತೆ. ಚಂದ್ರಿ, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಬಂದ್ಬಿಟ್ಲು. ಯಾವತ್ತೂ ತಲೆ ಕೆಡ್ಕೋಬೇಡಿ, ಸೊಪ್ಪಿನುಳಿ ಸಂದಾಗಿ ಆಗಿರ್ತದೆ. ಯಾಕೆ ಹೇಳಿ? ಯಾಕೆ? ಸೊಪ್ಪಿತ್ತಿದ್ದು ನಾನೇಯ. ಇನ್ನು ಸಿಹಿ ಅಂತೂ ಇನ್ನೂ ಸಂದಕ್ಕಾಗಿರ್ತದೆ, ಅದಕ್ಕೆ ಬೆಣ್ಣೆ ಕೊಸ್ಕಟ್ಟೋಳು ನಾನೇಯ. ಓ, ಹಂಗಾರೆ ಇವರಿಬ್ರು ಏನು ಮಾಡಿಲ್ಲ ಅನ್ನೋ? ಏನೂ ಮಾಡಲಿಲ್ಲ, ಹಿಂಗೆ ದಸರಾ ಗೊಂಬೆಗಳಂಗೆ ನಿಂತ್ಕೊಬಿಟ್ಟಿದ್ರು. ಚಂದ್ರಿ, ಜಮುನೆಗೆ ಸೀರೆ ಕೇಳಿದ್ದೆ ಅಲ್ಲ, ಕೊಡಲ್ಲ ಹೋಗು. ಮದುವೆಗೆ ತಾಳಿ ಕೇಳಿದ್ದೆ ಅಲ್ವಾ, ಅದು ಇಲ್ಲ. ಅಯ್ಯೋ ಇಲ್ಲ ಕಣ್ರವ, ಎಲ್ಲ ಇವರಿಬ್ಬರೇ ಮಾಡಿದ್ದು, ನಾನು ನಿಂತ್ಕೊಂಡಿದ್ದೆ. ಅನ್ನಪೂರ್ಣೇಶ್ವರಿ ತಾಯಿ. ಬೆಳಿಗ್ಗೆ ನಿನ್ಗೆ ಹೇಳೋ ಹೋಗಿದ್ನಲ್ಲ, ತೋಟಕ್ಕೆ ಔಷಧಿ ಹೊಡಿಸಬೇಕು ಅಂತ. ಶಂಕರನ್ ಹೇಳಿದ್ಯಾ? ಹೇಳಿದೆ ಅವನಿಗೆ. ಗೌಡ ತೆಂಗಿನಕಾಯಿ ಮನೆ ಕಳ್ಸದ್ನ? ಹಾ, ತಂದ್ಕೊಟ್ಬಿಟ್ಟು ಹೋದ. ಎಲ್ಲೋದ ನಿನ್ ಸುಪುತ್ರ? ಅದು ಶ್ರೀಕಾಂತಂಗೆ ಹುಷಾರಿಲ್ಲ, ಅವನ್ ಕೋಣೆ ಒಳಗೆ ಇದ್ದಾನೆ. 24 ಗಂಟೆ ಕೋಣೆಲೇ ಕೂತಿರ್ತಾನೆ. ಸರಿ, ಅವನಲ್ಲೇ ನಿಮ್ ದೊಡ್ಡವನು ಮಹಾಪುರುಷ. ಕುತ್ಕೊಳ್ಳೋ. ಜಾನಕಿ, ಬಡ್ಸೋ ಅವನ್ಗುನು. ಅವನಿಗೂ ಹಾಕು. DC ಆಫೀಸ್ಗೆ ಹೋಗಿದ್ದ? ಹೊಸ DC ಅವ್ರನ್ನ ಭೇಟಿ ಮಾಡ್ದೇನು? DC ಆಫೀಸಿಗೆ ಹೋಗಿದ್ದೆ, ಆದರೆ ಅವ್ರು ನನಗೆ ಸಿಗಲಿಲ್ಲ. ನೀವೇನು ಯೋಚನೆ ಮಾಡಬೇಡಿ, ಗೆಸ್ಟ್ ಹೌಸಿಗೆ ಹೋಗಿ ತಲುಪಿಸ್ಬಿಡ್ತೀನಿ. ಇವನು ನೋಡು, ಹೇಳಿದ ಕೆಲಸನ ಮಾಡಿ ಮುಗಿಸ್ತಾನೆ. ಹಗಲು ರಾತ್ರಿ ಗಾಣದ ಎತ್ತು ಥರ ದುಡಿತಾನೇ ಇರ್ತಾರೆ. ಜಗದೀಶ, ಆದರೂ ಹುಷಾರು. ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿದ್ನಲ್ವಾ, ನಾನೇನು ಇದನ್ನು ಮೊದಲನೇ ಸಲ ಮಾಡ್ತಾ ಇದ್ದೀನಿ. ಒಳ್ಳೆಯದು.
24 ಗಂಟೆ ಕಂಪ್ಯೂಟರ್ ಮುಂದೆ ಕೂತಿರ್ತಾನೆ. ನಾನು ಓದಿಸಿದೆ ತಪ್ಪಾಯ್ತು. 1500 ಎಕರೆ ಜಮೀನ ನೋಡ್ಕೊಳ್ಳೋದು ಅಂದ್ರೆ ಏನು ಸುಮ್ಮನೆನಾ? ಅಲ್ಲ, ಅವನು ನೀನು ಸ್ವಲ್ಪ ಸಹಾಯ ಮಾಡೋದಕ್ಕೆ ಏನು ಅವನಿಗೆ ರೋಗ? ಇವಾಗ ಸದ್ಯಕ್ಕೆ ನಾನು ನೋಡ್ಕೋತಾ ಇದ್ದೀನಲ್ವಾ, ಬಿಡಿ ಅವನ್ನ. ಸರಿ, ನೀನೇನು ತಡ ಮಾಡಬೇಡ, ಎಷ್ಟು ಹೊಚ್ಕೋ. ನಾಳೆ ನೀವು ಹೋಯ್ತಿಯಲ್ಲ, ಹೊಸ ಜಾಗ ಆಯ್ತದೆ, ಕಾರಣದ ಜನ ಇರ್ತಾರೆ, ಒಟ್ಟಿನಾಗೆ ನಿಂಗೆಲ್ಲ ಹೊಸದೇ ಆಯ್ತದೆ. ಅಲ್ಲಿಗೆ ಹೋದ್ಮ್ಯಾಕೆ ಇನ್ನೂ ಏನೇನೋ ಯೋಚನೆ ಮಾಡೋದಿರ್ತೈತೆ. ಏ ಸುಮ್ಕಿರಪ್ಪಯ್ಯ, ಇಲ್ಲಿನ ಯೋಚನೆ ಹೆಂಗ್ ಬಿಡಕ್ಕಾಯ್ತದೆ? ಹೊಸ ಜಾಗದಾಗೆ ನೀನು ಕಷ್ಟ ಅನುಭವಿಸ್ಬೇಕಾಯ್ತದೆ. ಅಲ್ಲಿ ಗಂಡಸರು ಇರ್ತಾರೆ, ಆದರೆ ಬೇರೆ ಹೆಂಗಸ್ರಿಗಿಂತ ಜಾಸ್ತಿನೇ ಕಷ್ಟ ಇರ್ಬೋದು. ಎಲ್ಲರ ಹಣೆ ಬರನು ಒಂದೇ ಥರ ಇರಕ್ಕಿಲ್ಲ. ಎಲ್ಲ ನದಿನೂ ಕಾವೇರಿ ಆಗಕ್ಕಿಲ್ಲ. ಅದನ್ನೆಲ್ಲ ಹೆಂಗೆ ಸಹಿಸ್ಕೋತೀಯ ಮಗ? ರಾಜಿ, ಮೂರೇ ಯಾಕೆ ಹಾಸಿದ್ಯಾ? ಮಲ್ಲಿಗೆ ಯಾಕೆ ಹಾಸಿಲ್ಲ? ಅವಳೆಲ್ಲಿ ಮನಿಕೋಬೇಕು? ಅಲ್ಲ, ಅವಳು ಅಟ್ಟೆಲ್ಲ ಪ್ರೀತಿ ತೋರಿಸ್ತಾಳೆ ನಿಮ್ಗೆಲ್ಲ, ಒಂದು ಹಾಸಿಗೆ ಹಾಸಕ್ಕಾಗಕ್ಕಿಲ್ಲ? ಇಟ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಇವಳು. ಎಲ್ಲೋಗವಳೆ ಇವಳು? ಮಲ್ಲಿ, ಮಲ್ಲಿ. ರಾಜಿ, ಅವ್ವ ಯಾಕೆ ಹಿಂಗಾಡ್ತಾವಳೆ? ಅವ್ವಂಗೆ ಮಲ್ಲಿಯಕ್ಕನ ಗೆಪ್ತಿ ಬಂದೈತೆ. ಅಕ್ಕ, ನನಗೂ ಮಲ್ಲಿಯಕ್ಕನ ಗೆಪ್ತಿ ಬರ್ತೈತೆ. ನನಗೆ ಮಲ್ಲಿಯಕ್ಕ ಬೇಕೇ ಬೇಕು. ಅಕ್ಕ, ನನಗೂ ಬೇಕು. ಬೇಕು ತಾನೆ? ಹಂಗಾದ್ರೆ ನಾನು ಹೇಳ್ದಂಗೆ ಕೇಳಬೇಕು. ಅಕ್ಕ ನೋಡು, ಕಣ್ಮುಚ್ಕ, ಮಲ್ಯಕ್ಕ ಬರ್ತಾಳೆ. ಕಮ್ಲಿ, ನೀನು ಹೊಟ್ಟೆಯ. ಅಕ್ಕ, ಎಲ್ಲ ಗಬ್ಬ ಗಬ್ಬ ಅಂತ ತಿಂದಾಗ್ಬಿಡ್ಬೇಕು ಅನಿಸ್ತೈತೆ. ಕೋ ಕೇಳಿರೆ ನನ್ಗೊಂದು ಲಾಡು ಕೊಟ್ಟವ್ರ.
ಹ್ಞೂ ಕೊಟ್ಟಾರು. ಕೇಳದ್ ನೋಡು, ನೀನ್ ಯಾವ ಊರು ಮಹಾರಾಜ್ ಅಂತ ಕೊಟ್ಟಾರು ನಿಂಗೆ? ಅಕ್ಕ ಬಂದಿದ್ಲಕ್ಕ, ಮಲ್ಲಿಯಕ್ಕ ಬಂದಿದ್ಲು, ನಂಗೂ ಬಂದಿದ್ಲು ಮಲ್ಲಿಯಕ್ಕ. ನಾನು ಹೇಳಿರ್ಲಿಲ್ವಾ ಮಲ್ಲಿಯಕ್ಕ ಬಂದೇ ಬರ್ತಾಳೆ ಅಂತ? ಈಗ ಗೊತ್ತಾಯ್ತು, ನೀವಿಬ್ರು ಮಲ್ಕೊಬೇಕು ಆಯ್ತಾ? ಒಂದಪ್ಪ ಅವಳದ್ ಕಳಿಸ್ಕೊಟ್ ಮ್ಯಾಕೆ ಈಸಿ ನೆಪ್ಪಲ್ಲಿಟ್ಕೊ. ನಿನ್ನ ಮಗಿ ನಿನ್ನ ಪಾಲ್ಗೆ ಸತ್ತೋದಂಗೆಯ, 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 ಸತ್ತೋದಂಗೆಯ. ಕರ್ದ್ರಂತೆ ಇಟತ್ತಲ್ಲಿ ಏನು? ಆ ಹುಡುಗಿಗೆ ಇದನ್ನು ಕೊಡಿಸು. ತಗೋ. ಕೂತ್ಕೋ, ಊಟ ಮಾಡು. ಇದ್ಯಾಕೆ ಚೀಲ ಬಲ್ಕೆ ನಿಂತಂಗೆ ನಿಂತ್ಬಿಟ್ಟೆ? ಕೂತ್ಕೊಂಡು ಊಟ ಮಾಡು ಅಂದೆ. ನಂಗೆ ಊಟ ಬ್ಯಾಡ. ತಿನ್ಲೇಬೇಕು, ಇಲ್ಲಾಂದ್ರೆ ಬಾಯಲ್ಲಿ ತುರುಕ್ಬಿಡ್ತೀನಿ ಆಟಯ್ಯ. ಏನ ಯಾಕೆ ಯಾಕೆ ಹಿಂಗೆ ಒತ್ತಾಯ ಮಾಡ್ತೀರಾ? ಈ ಕತ್ಲು ಕೋಣೆಗೆ ನನ್ನ ಕೂಡಾಕ್ಬಿಟ್ಟು ಹೋದ್ರಲ್ಲ, ನೀವು ಮಾಡಿದ್ ಸರಿನಾ? ಅವ್ರಿಗೆ ನಾನು ಸೋಮನ ಮಾಡ್ಕೊಂಡು ಕರ್ಕೊಂಬರಕ್ ಆಯ್ತದೆ.
ನನ್ನಿಂದ ತೆಪ್ಪಾದ್ರು ಏನ್ ಹೇಳಿ ಅದಕ್ಕೆ ಸುರು ಹಚ್ಕೊಬಿಟ್ರಲ್ಲೇ. ಈಗ ನಾ ಬಂದೀವನಲ್ಲ ನೀನು ಹೇಳಕ್ಕೆ ಕೇಳಕ್ಕೆ ಇನ್ಯಾಕೆ ತಲೆ ಕೆಡ್ಸ್ಕೊಂಡ್ಯಾ? ನಿನ್ನ ಗಂಟ ಬರ್ತಾನೆ ಕಣವ, ಕೆಲ್ಸದ ಮ್ಯಾಕೆ ಹೋಗವ್ನೆ. ಪಾಪ ಎಷ್ಟೊತ್ತಾಯ್ತದೋ ಏನೋ. ಅಲ್ಲ ಅವ್ನು ಬರೋ ಗಂಟ ನಿನಗೆ ಹಸ್ಕೊಂಡಿದ್ರೆ ಹೆಂಗೆ ಹೇಳು? ಮುಖ ಬಾಡೋಯ್ತದೆ, ಒಟ್ಟು ತುಂಬೋಣ. ನಾ ಹೆಂಗ್ ಊಟ ಮಾಡಲಿ? ಅವ್ರಿನ್ನ ಬರಬೇಕು, ನನ್ನ ನೋಡಬೇಕು. ಇನ್ನೂ ಸೋಮನ ಶಾಸ್ತ್ರ ಆಯ್ತಲ್ಲ. ನೀವೇ ಹೇಳಿ, ನಾ ಹೆಂಗ್ ಊಟ ಮಾಡೋದು? ನಂಗೆ ಅರ್ಥ ಆಯ್ತದೆ ಕಣ್ಮಗ. ನೀನು ಗಂಡನೇ ಬಂದು ಪಿರೂತಿಯಿಂದ ಅವನ ಕೈಯಾರೆ ನೀನು ಒಟ್ಟು ತುಂಬ ಉಣ್ಣಿಸ್ತಾನೆ. ಖುಷಿನಾ? ಈಗ ಊಟ ಬೇಡ ಬಿಡು, ಒಸಿ ಹಾಲು ಕುಡ್ಕೊ. ನಾ ಯಾಕೆ ಹೇಳ್ತೀನಿ ಅಂದರೆ, ಗಂಡನ ಮನೆಗೆ ಬಂದು ಸೊಸೆ ಮೊದಲನೇ ರಾತ್ರಿ ಹಾಲು ಕುಡಿದ್ರೆ ಎಲ್ಲ ಶುಭ ಸಕ್ಕುನ ಅಂತೆ ದೊಡ್ಡವ್ರು ಹೇಳ್ತಾರೆ ಕಣ್ಮಗ. ಹಾಲು ಕುಡಿ. ಬ್ಯಾಡ. ಹಂಗೆ ಅನ್ಬಾರ್ದು ಕಣ್ಮಗ. ಹೋಗ್ಲಿ ಬಿಡು, ನಾನೇ ನನ್ನ ಕೈಯಾರ ಕುಡಿಸ್ತೀನಿ, ಕುಡ್ಕೊ. ಹಾಂ